ಸರ್ಕಾರಿ ಚಿಂತಾಮಣರಾವ್ ಶಾಲೆಯ 100ನೇ ವರ್ಷದ ಕಾರ್ಯಕ್ರಮ ಕಳೆದ ಒಂದು ದಿನದಿಂದ ಪ್ರಾರಂಭ ಆಗಿದ್ದದ. ನಿನ್ನೆ ನಾವೆಲ್ಲರೂ ಶಾಲೆಗೆ ಸುಮಾರು 1954 56 ಬ್ಯಾಚ್ ಮಕ್ಕಳು ಶಾಲೆಯಲ್ಲಿ ಕಲಿತಂಥವ್ರು. ಅದು ಸುಮಾರು ಶಾಲೆ ಕಲಿತು 70 ವರ್ಷ ಆದ ನಂತರ ಮೊದಲನೇ ಸಲ ಬಂದಂಥ ಅನೇಕ ವಿದ್ಯಾರ್ಥಿಗಳಿದ್ದರು. ಅವ್ರ ಜೊತೆಗೆ ಸಂವಾದ ಕಾರ್ಯಕ್ರಮ. 54 ಬ್ಯಾಚದಿಂದ ವಿದ್ಯಾರ್ಥಿಗಳು ನೀನು ಆಗಮಿಸಿದರು. ನಿನ್ನ ಗೆಟ್ ಟುಗೆದರ್ ಆಯಿತು. ನಾನು 85ನೇ ಬ್ಯಾಚಿನ ವಿದ್ಯಾರ್ಥಿ SSLCದು. ನಾವು ಯೂನಿಫಾರ್ಮ್ದಲ್ಲಿ ನಮ್ಮ ಶಾಲೆಗೆ ಯಾವ ರೀತಿ ಬರ್ತಿದ್ವಿ, ಸೈಕಲ್ ಮೇಲಿಂದ ಬಂದು ಬರುವಂಥ ಸಮಯನಾಗ ಯಾವ ಅಂಗಡಿ ಒಳಗೆ ನಾವು ಚಕ್ಕಿ ಪೇಪರ್ ಮಿಠ ತೊಗೋತಿದ್ದೋ ಅದನ್ನೆಲ್ಲ ತೊಗೊಂಡು 3 ಪೈಸಾ 2 ಪೈಸಾ 5 ಪೈಸಾ ಅವಾಗ ನಡೀತಿದ್ದು. ಅವ ರೊಕ್ಕನ ಕೊಟ್ಟು ತೊಗುವಂಥದ್ದು. ಆಮೇಲೆ ನಾವು ಯಾವ ಕ್ಲಾಸ್ ನಮಗೆ 85 ಇಶ್ಯೂ ಅದೇ ಕ್ಲಾಸ್ ರೂಮ್ನಲ್ಲಿ ಕುಂತು ಆವಾಗಿನ ಕ್ಲಾಸ್ ಟೀಚರ್, ಕನ್ನಡ ಟೀಚರ್ ನಮಗೆ ಚರಂತಿ ಮಠ ಅವರು ಬಂದು ಪಾಠವನ್ನು ಮಾಡಿ ಪ್ರಶ್ನೆಗಳನ್ನ ಕೇಳಿ ತಪ್ಪು ಮಾಡಿದವ್ರಿಗೆ ಬೆತ್ತದ ಏಟನ್ನು ಕೊಟ್ಟು ಲೇಟ್ ಮಾಡಿದವ್ರನ್ನ ಹೊರಗೆ ಹಾಕಿ ಯಾವ ರೀತಿ 85ಕ್ಕೆ ಅವ್ರು ಕಲಿಸಿದ್ರು ಶಾಲೆ ವಾತಾವರಣ ಇತ್ತು. ಅದು ನಿನ್ನೆ ದಿವಸ ವಾತಾವರಣ ನಿರ್ಮಾಣ ಆಗಿತ್ತು. ಇವತ್ತು ಆ ಸ್ವರ್ಗೀಯ ಚಿಂತಾಮಣರಾವ್ ಬಡವರ್ಧನ ಏನು ಸರ್ಕಾರ ಅದಾರ ರಾಜರು, ಅವರೇನು ಶಾಲೆಯನ್ನು ಕೊಟ್ಟಿದ್ದಾರೆ, ಅವರ ಮೂರ್ತಿಯನ್ನು ಇವತ್ತು ಅನಾವರಣ ಮಾಡ್ತೇವೆ. ನಮ್ಮ ಶಾಲೆಯ ಮಾಜಿ ವಿದ್ಯಾರ್ಥಿ ಮತ್ತು ಅಮೆರಿಕದಲ್ಲಿ ಸಂಸದರಾಗಿ 2ನೇ ಸಾರಿ ಆಯ್ಕೆಯಾಗಿದ್ದಂಥ ಶ್ರೀನಿವಾಸ್ ಠಾಣೇದಾರ್ ಅವರು ಮತ್ತು ಬೆಳಗಾವಿ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡ್ತಾರೆ. ಬಾಲ್ಯದ ನೆನಪುಗಳನ್ನು ಇವತ್ತು ದೇವರಲ್ಲಿ ನಮ್ಮ ಎಲ್ಲ ಮಾಜಿ ವಿದ್ಯಾರ್ಥಿಗಳು ಬೆಳ್ಕೋದೇನಂತಂದ್ರೆ ಏನೂ ಕೊಡಕ್ಕೆ ಹೋಗ್ಬೇಡಿ, ಬಾಲ್ಯವನ್ನು ಮತ್ತೊಮ್ಮೆ ಕೊಡು ಅಂತ ಹೇಳಿ ಕೇಳತ್ತೆ. ಹಾಂ ಬಿಟ್ಟು ನಮಸ್ಕಾರ. ನನ್ನ ಹೆಸರು ಶ್ರೀ ಠಾಣೇದಾರ್. ನಾನು ಅಮೇರಿಕನಲ್ಲಿ ಖಾಸ್ದಾರ್ ಅಂದರೆ MP ಇದ್ದೇನೆ ಅಲ್ಲೇ. ಅವ್ರು ಈ ಸ್ಕೂಲ್ನಲ್ಲಿ ಮೇಲೆ ನಂದು ಶಿಕ್ಷಣ ಆಯಿತು, ಚಿಂತಾಮಣರಾವ್ ಹೈಸ್ಕೂಲ್ನಲ್ಲಿ. तो अभय पाटिल सर ने मुझे बुलाया, इसलिए मैं आया हूँ. जो मेरा स्कूल के प्रति जो आदर है, प्रेम है, मेरे जो टीचर्स हैं उनके बारे में जो प्रेम है, इसीलिए मैं इधर बेलगाम में आया हूँ. ಹೌದು, ಏನ್ರಿ ಚೆನ್ನಾಗಿದೆ. ಈಗ ಬೆಳಗಾವಿ ಚೆನ್ನಾಗಿ ಆಗಿದೆ. ನಾವು ಮಾಡ್ತೀವಿ. ಹಾಂ ಹೌದು, ತುಂಬ ಆನಂದ ಹೇ, ತುಂಬ ಖುಷಿ ಆಗ್ತಿದೆ.